ಈದ್ ಮಿಲಾದುನ್ ನಬಿ ಮುಬಾರಕ್. ಪ್ರವಾದಿಯವರ ಜನ್ಮದಿನಾಚರಣೆ. ಏನೆಲ್ಲ ವಿಶೇಷತೆಗಳು, ಯಾವಾಗ ಆಚರಿಸುತ್ತಾರೆ, ಬನ್ನಿ ತಿಳಿಯೋಣ. ಸಾಮಾನ್ಯವಾಗಿ ಈದ್ ಮಿಲಾದುನ್ ನಬಿ ಎಂದರೆ ಪ್ರವಾದಿ ಮುಹಮ್ಮದರ ಜನ್ಮದಿನಾಚರಣೆ ಎಂದು ಅರ್ಥೈಸಲಾಗುತ್ತದೆ. ಅನೇಕ ಮುಸ್ಲಿಮರು ಇಸ್ಲಾಮಿ ಚಾಂದ್ರಮಾನ ಕ್ಯಾಲೆಂಡರ್ನ ರಬಿಯುಲ್ ಅವಲ್ ತಿಂಗಳ 12ನೆಯ ತಾರೀಖಿನಂದು ಪ್ರವಾದಿ ಮುಹಮ್ಮದರ ಜನ್ಮದಿನಾಚರಣೆಯನ್ನು ಆಚರಿಸುತ್ತಾರೆಂಬುದು ವಾಸ್ತವವಾಗಿದೆ. ಈದ್ ಮಿಲಾದುನ್ ನಬಿಯ ದಿನದಂದು ಬೆಳಗ್ಗಿನ ಸಮಯದಲ್ಲಿ ದೊಡ್ಡ ಮೆರವಣಿಗೆಯನ್ನು ಸಂಘಟಿಸಲಾಗುತ್ತದೆ. ಮೆರವಣಿಗೆಯ ಹಾದಿಯನ್ನು ಹಸಿರು ಕಾಗದ, ಕಮಾನು ಇತ್ಯಾದಿಗಳಿಂದ ಸಿಂಗರಿಸಲಾಗುತ್ತದೆ. ನಗರದ ಬೀದಿ ಬೀದಿಗಳನ್ನು ಸಾಯಂಕಾಲದ ಸಮಯದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಮೆರವಣಿಗೆಕಾರರು ಪ್ರವಾದಿ ಪ್ರೇಮದ ಘೋಷಣೆಗಳನ್ನು ಕೂಗುತ್ತಾ ನಗರದ ಮುಖ್ಯ ಬೀದಿಗಳಲ್ಲಿ ಸಾಗುತ್ತಾರೆ. ಮಸೀದಿ ಅಥವಾ ಇನ್ನಿತರ ಕಡೆ ಸಾಯಂಕಾಲ ನಡೆಯುವ ಸಾಮೂಹಿಕ ಉಪನ್ಯಾಸಗಳಲ್ಲಿ ಧಾರ್ಮಿಕ ವಿದ್ವಾಂಸರು, ನಾಯಕರು ಪ್ರವಾದಿ ಮುಹಮ್ಮದರ ಜೀವನದ ಕುರಿತು ಉಪನ್ಯಾಸಗಳನ್ನು ನೀಡುತ್ತಾರೆ. ಇಂತಹ ಉಪನ್ಯಾಸಗಳಲ್ಲಿ ಅವರ ಹುಟ್ಟು, ಅನಾಥ ಬಾಲ್ಯ, ಸಾತ್ವಿಕ ಯೌವನ, ಪ್ರಬುದ್ಧ ಪರಿಪೂರ್ಣ ಜೀವನ, ಅವರ ಸನ್ನಡತೆ, ಉಪದೇಶಗಳು, ಬವಣೆಗಳು, ಶತ್ರುಗಳನ್ನು ಕ್ಷಮಿಸುವ ಔದಾರ್ಯ ಗುಣ, ಕಠಿಣ ವಿರೋಧಗಳ ನಡುವೆ ಸ್ಥಿರಚಿತ್ತತೆ, ಯುದ್ಧಗಳಲ್ಲಿ ಮುಂದಾಳತ್ವ, ಜಾಣ್ಮೆ, ಸ್ತ್ರೀ ವಿಮೋಚನೆಯ ಕಳಕಳಿ, ಗುಲಾಮ ವಿಮೋಚನೆಯ ಮೇಲ್ಪಂಕ್ತಿ ಇತ್ಯಾದಿ ಗುಣಗಳನ್ನು ಸವಿಸ್ತಾರವಾಗಿ ವಿವರಿಸಿ ಅವುಗಳ ಅನುಸರಣೆಗಾಗಿ ಪ್ರೇರೇಪಿಸಲಾಗುತ್ತದೆ. ಮನೆಗಳಲ್ಲಿ ಶ್ರೇಷ್ಠ ಭಕ್ಷ್ಯ ಭೋಜನಗಳನ್ನು ಸೇವಿಸುತ್ತಾರೆ, ಹೊಸ ಬಟ್ಟೆ ಇತ್ಯಾದಿಗಳನ್ನು ಧರಿಸುತ್ತಾರೆ. ಬಹಳಷ್ಟು ಸಂಖ್ಯೆಯ ಮುಸ್ಲಿಮರು ಜನ್ಮದಿನಾಚರಣೆಗಳನ್ನಾಗಲಿ ಅಥವಾ ವಾರ್ಷಿಕ ಪುಣ್ಯಸ್ಮರಣೆಗಳನ್ನಾಗಲಿ ಆಚರಿಸುವುದರಲ್ಲಿ ನಂಬಿಕೆ ಇಡುವುದಿಲ್ಲ. ಏಕೆಂದರೆ ಪ್ರವಾದಿ ಮುಹಮ್ಮದರು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಅಥವಾ ಇನ್ನಿತರ ಜನ್ಮದಿನಾಚರಣೆಯನ್ನು ಆಚರಿಸಿದ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖವಿಲ್ಲ. ಅನಂತರ ಖಲೀಫರ ಆಡಳಿತದಲ್ಲಾಗಲಿ ಈ ರೀತಿಯಾಗಿ ಪ್ರವಾದಿ ಮುಹಮ್ಮದರ ಜನ್ಮದಿನಾಚರಣೆಯನ್ನು ಆಚರಿಸಿದ ಬಗ್ಗೆ ಒಂದೇ ಒಂದು ದೃಷ್ಟಾಂತವು ಇಡೀ ಇಸ್ಲಾಮಿ ಇತಿಹಾಸವನ್ನು ತಡವಿ ಹಾಕಿದರೂ ಸಿಗುವುದಿಲ್ಲ. ಅವರ ಸಂಗಾತಿಗಳು, ಅವರ ಅನುಯಾಯಿಗಳು ಅವರ ಬಗ್ಗೆ ಅಪಾರ ಗೌರವ ಹಾಗೂ ಅತೀವ ಪ್ರೇಮವನ್ನು ಹೊಂದಿದ್ದರೆಂಬುದು ಗಮನಾರ್ಹ ಸಂಗತಿಯಾಗಿದೆ. ಈದ್ ಮಿಲಾದ್ನ ಆಚರಣೆಯು ಬೆಳೆದು ಬಂದ ಇತಿಹಾಸ ಬಹಳ ಕುತೂಹಲಕಾರಿಯಾಗಿದೆ. ಅಲ್ ಅಝ್ಹರ್ ಫತ್ವಾ ಕಮಿಟಿಯ ಮಾಜಿ ಮುಖ್ಯಸ್ಥರಾದ ಶೈಖ್ ಅತಿಯಾ ಸಕ್ರ್ ರವರು ಉಲ್ಲೇಖಿಸಿರುವಂತೆ ಇತಿಹಾಸಕಾರರ ಅನ್ವಯ ಪ್ರವಾದಿಯವರ ಜನ್ಮದಿನಾಚರಣೆಯನ್ನು ಮೊಟ್ಟಮೊದಲಿಗೆ ಫಾತಿಮೀಯರು ಆಚರಿಸಲು ಪ್ರಾರಂಭಿಸಿದರು. ಖಲ್ಖಶ್ ಅನದಿ ತಮ್ಮ ಸುಬಹ್ ಉಲ್ ಆಶಾ ಕೃತಿಯಲ್ಲಿ ಈಜಿಪ್ಟ್ನ ಫಾತಿಮೀಯರು ಪ್ರವಾದಿವರ್ಯರ ಜನ್ಮದಿನಾಚರಣೆಯನ್ನು ಪ್ರಥಮತಃ ಪ್ರಾರಂಭಿಸಿದರಲ್ಲದೆ ಆ ದಿನವನ್ನು ಅತ್ಯಂತ ವೈಭವಯುತವಾಗಿ ಆಚರಿಸುತ್ತಿದ್ದರು ಹಾಗೂ ಸಿಹಿ ಹಂಚುತ್ತಿದ್ದರು ಎಂದು ದಾಖಲಿಸಿದ್ದಾರೆ.